ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 10ನೇ ತಾರೀಕು, ಈ ಮಂತ್ 10ನೇ ತಾರೀಕಿರೋ ಬ್ಯಾಚ್ನ ಚೆನ್ನಾಗಿ ಕಲೀರಿ. ಆಲ್ವೇಸ್ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ಕಲಿಯೋ ಕಡೆ ಫೋಕಸ್ ಮಾಡಿ. ಅದರ್ವೈಸ್ ಮಾರ್ಕೆಟು ಅಂದ್ಕೊಂಡಷ್ಟು ಈಸಿ ಅಲ್ಲ, ಇಟ್ಸ್ ಆಲ್ವೇಸ್ ಡಿಫಿಕಲ್ಟ್ ಟು ಟ್ರೇಡ್. ಸೊ ನಿಮಗೆ ಟ್ರೇಡಿಂಗ್ ಅನ್ನೋದೇ ಒಂದು ಡಿಫ್ರೆಂಟ್ ಜರ್ನಿ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿದರೆ ನಿಮಗೂ ಕೂಡ ಅದು ಈಸಿ ಆಗುತ್ತೆ. ಫೋಕಸ್ ಆನ್ ಲರ್ನಿಂಗ್. ಸೊ ಇವತ್ತಿಂದು ಆಲ್ರೆಡಿ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ, ಟ್ರೇಡ್ ಸಿಕ್ಕಿಲ್ಲ ಅಂತ. ಬಿಕಾಸ್ ನಾನು ಅನ್ಕೊಂಡಿದ್ದೆ ರಿಟ್ರೇಸ್ಮೆಂಟ್ ಸಿಗಲ್ಲ ಅಂತ. ಫೈನಲಿ ಐ ಗಾಟ್ ರಿಟ್ರೇಸ್ಮೆಂಟ್. ಸೊ ಎಕ್ಸಾಕ್ಟಾಗಿ 23%ಗೆ ರಿಟ್ರೇಸ್ಮೆಂಟಿಗೆ ಕೂಡ ಬಂತು. ಐ ಟುಕ್ ಅ ಟ್ರೇಡ್ ಆ್ಯಂಡ್ ಫಿನಿಶ್ ದ ಡೇ. ಬಟ್ ರಿಸ್ಕ್ ಜಾಸ್ತಿ ತೊಗೊಳ್ಳಿಲ್ಲ, ಬಿಕಾಸ್ 1 o'clock ಆಗಿರೋದ್ರಿಂದ ರಿಸ್ಕು ತೊಗೊಂಡಷ್ಟು ಸ್ವಲ್ಪ ಟಫ್ ಆಗುತ್ತೆ. ಏನಕ್ಕೆ ಅಂದರೆ ನೀವು 1 o'clock ಮೇಲೆ ತೊಗೊಳ್ತೀರಂದರೆ ಪಾಸಿಬಿಲಿಟಿ ರಿವರ್ಸಲ್ಸ್ ಕೂಡ ಇರುತ್ತೆ, ರಿವರ್ಸಲ್ ಪಾಸಿಬಿಲಿಟಿ ಕೂಡ ಇರುತ್ತೆ. ಹಾಗಾಗಿ ನಾನು 1 o'clock ಟ್ರೇಡ್ನ ರಿಸ್ಕ್ ತೊಗೊಳ್ಳಿಲ್ಲ. ಬಟ್ಸ್ ಓಕೆ, ಹ್ಯಾಪಿ, ಡನ್ ಫಾರ್ ದ ಡೇ. ಸೊ ಇವತ್ತಿಂದು ನಿಮಗೆ ಹೇಳಬೇಕಂದ್ರೆ ಸಿಂಗಲ್ ಟ್ರೇಡು ನಾನು ಆಲ್ಮೋಸ್ಟ್ 10 ಪಾಯಿಂಟ್ಗೆ ಬುಕ್ ಮಾಡಿದೆ. ಬಟ್ 10 ಪಾಯಿಂಟಿಗೆ ಬುಕ್ ಆಗಲಿಲ್ಲ ಅದು, ಬಿಕಾಸ್ ಆಫ್ ವಾಲಟಿಲಿಟಿ. ಐ ಕ್ಯಾಪ್ಚರ್ಡ್ ಓನ್ಲಿ 8 ಪಾಯಿಂಟ್ಸ್. ಓಕೆನಾ. ಸೊ 3 days ವೀಕೆಂಡ್ ಇದೆ, ದಟ್ಸ್ ಓಕೆ. ಇವತ್ತು ಟ್ರೇಡೇ ಮಾಡಲ್ಲ ಅಂತ ಗೊತ್ತಿದ್ದವನಿಗೆ ಐ ಗಾಟ್ ಸಮ್ ಮನಿ, ಸೊ ಇಟ್ಸ್ ಎನಫ್. ಸೊ ಹಾಗಾಗಿ ನಿಮಗೆ ಹೇಳೋದಷ್ಟೇ, ಇಷ್ಟು ಪೇಷನ್ಸ್ ನಿಮಗಿದೆಯಾ? ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಇಷ್ಟು ಪೇಷನ್ಸ್ ಇದೆಯಾ? ಓಕೆ, ನಾನು ಬೆಳಗ್ಗೆಯಿಂದ ಟ್ರೇಡ್ ಮಾಡಿಲ್ಲ ಅಂದರೂ ನಾನು ಇಲ್ಲಿ ತನಕ ವೆಯ್ಟ್ ಮಾಡ್ಬೋದು, ನಾನು ಇಲ್ಲಿ ತನಕ ವೆಯ್ಟ್ ಮಾಡಿ ಟ್ರೇಡ್ ಸಿಗುತ್ತೆ, ಟ್ರೇಡ್ ಮಾಡ್ಬೋದು ಅನ್ನೋ ಪೇಷನ್ಸ್ ನಿಮಗಿದೆಯಾ? ನೀವು ಥಿಂಕ್ ಮಾಡ್ಕೊಳ್ಳಿ. ಬಿಕಾಸ್ ಆಲ್ಮೋಸ್ಟ್ 1 ಗಂಟೆ, 9:15 1 ಗಂಟೆ ತನಕ ಟ್ರೇಡ್ ಮಾಡೋದಲ್ಲೇ ಕೂತಿದ್ದು, ವೆಯ್ಟ್ ಮಾಡಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತ ಟ್ರೇಡ್ ಮಾಡೋದಿದೆಯಲ್ಲ, ದಟ್ಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ಪೇಷನ್ಸ್ ಇಸ್ ದ ಕೀ ಸ್ಟಾಕ್ ಮಾರ್ಕೆಟಲ್ಲಿ. ಮತ್ತು ನಿಮ್ಮದೇ ಆದಂಥ ಒಂದು ಉತ್ತಮವಾದ ಲೆವೆಲ್ಸ್ಗಳು. ಲೈಕ್ ನಾನು ಫಿಬೊನಾಚಿನೇ ಇಷ್ಟಪಡ್ತೀನಿ, ನಾನು ಫಿಬೊನಾಚಿ ಟ್ರೇಡರು. ಸೊ ಬೇಕಾದ್ರೆ ನಂದು ಫ್ಯೂಚರಲ್ಲಿ ಮೇ ಬಿ ಚಾನಲ್ ನೇಮ್ ಕೂಡ ಫಿಬೋ ಟ್ರೇಡರ್ ಅಂತ ಇಟ್ಟರು ಏನೂ ಇದಾಗೋದಿಲ್ಲ. ಬಿಕಾಸ್ ಐ ಗಾಟ್ ವೆರಿ ಗುಡ್ ಗ್ರಿಪ್ ಇನ್ ಫಿಬೊನಾಚಿ. ತುಂಬ ಚೆನ್ನಾಗಿರೋ ಗ್ರಿಪ್ ಸಿಕ್ಕಿದೆ ನನಗೆ ಫಿಬೊನಾಚಿಯಲ್ಲಿ. ಸೊ ಹಾಗಾಗಿ ಅದಕ್ಕೆ ಹೇಳ್ತಿರೋದು. ಸೊ ಫಿಬೋ ಟ್ರೇಡಿಂಗು ಅಷ್ಟೊಂದೇನು ಡಿಫಿಕಲ್ಟು ಅಲ್ಲ, ಈಸಿ. ವೆಯ್ಟ್ ಮಾಡಬೇಕಷ್ಟೇ ನಿಮ್ಮ ಲೆವೆಲ್ಸ್ಗಳಿಗೆ. ಇವತ್ತು ನಿಮಗೆ ಟ್ರೇಡ್ಸ್ ಎಲ್ಲೆಲ್ಲಿತ್ತು, ಹೇಗಿತ್ತು, ಎರಡೂ ನಾನು ಗೈಡ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್, ಆಲ್ರೆಡಿ 1 PM. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಮಾರ್ಕೆಟಲ್ಲಿ ಲೈಕ್ ಬೆಳಗ್ಗೆಯಿಂದ ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡ್ತಿದೆ. 300 ರಿಟ್ರೇಸ್ಮೆಂಟ್ ಮಿಸ್ ಆಯಿತು. ಓಕೆನಾ, 300 ರಿಟ್ರೇಸ್ಮೆಂಟ್ ಮಿಸ್ ಆಯಿತು. ಯಾಕೆ 300ಗೆ ಅಂತ ವೆಯ್ಟ್ ಮಾಡ್ತಿದ್ದೆ ಅಂದರೆ ಅದೇ ರೀಸನು, ಇಟ್ಸ್ ಅ ನಿಯರೆಸ್ಟ್ ಲೆವೆಲ್ ಅಂತ. ಅಗೇನ್ 300 ಬಂದು ಒಂದು ಮೂಮೆಂಟ್ ಕೂಡ ಕೊಡ್ತು, ಇಲ್ಲ ಅಂತಲ್ಲ. ಬಟ್ ಓಕೆ, ನಾನು ಆ ಮೂಮೆಂಟ್ ಏನು ಕ್ಯಾಪ್ಚರ್ ಮಾಡಿಲ್ಲ. ನನಗೆ ಇದ್ದಿದ್ದು ಮಾರ್ಕೆಟಲ್ಲಿ ಸಮ್ವಾಟ್ ಲೈಕ್ ನಂದು ಎಕ್ಸಾಕ್ಟ್ ಲೆವೆಲ್ಸ್ ಏನಿದೆ ಅಲ್ಲಿಗೆ ಸಿಗೋವರೆಗೂ ಟ್ರೇಡ್ ಮಾಡೋದು ಬೇಡ ಅಂತ ವೆಯ್ಟ್ ಮಾಡ್ತಿದ್ದೆ. ಟೋಟಲ್ ಕ್ಲೋಸ್ ಮಾಡಿದೆ. ಸೊ ಒನ್ಸ್ ಮಾರ್ಕೆಟ್ ಈ ಲೆವೆಲಿಗೆ ಬಂದಾಗ ಐ ಜಸ್ಟ್ ಟೇಕ್ ಅನ್ ರಿಸ್ಕ್, ನೋಡೋಣ, ಒಂದು ರಿಸ್ಕ್ ತೊಗೊಳ್ಳೋಣ 23%ಅಲ್ಲಿ ಅಂತ. ಎಕ್ಸಾಕ್ಟಾಗಿ ಈ ಲೆವೆಲಲ್ಲಿ ಯಾರು ಟ್ರೇಡ್ ಮಾಡಿದ್ರು 12ರಿಂದ 15 ಪಾಯಿಂಟ್ ಹೋಗಿದೆ. ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದು 10 ಪಾಯಿಂಟ್ ಅಷ್ಟೇ. 10 ಪಾಯಿಂಟ್ ಇಮಿಡಿಯೇಟಾಗಿ ತೋರಿಸ್ತು. ಬುಕ್ ಮಾಡೋಷ್ಟರಲ್ಲಿ 2 ಪಾಯಿಂಟ್ ಮಿಸ್ ಆಯಿತು. 8 ಪಾಯಿಂಟ್ ಅಂದರು ಓಕೆ, ನೋ ಪ್ರಾಬ್ಲಮ್. ಲೈಕ್ ವಾಟ್ ಎವರ್ ಇಸ್ ದೇರ್, ಲೈಕ್ ನೀವು ಬೆಳಗ್ಗೆಯಿಂದ ಟ್ರೇಡೇ ಸಿಗಲ್ಲ ಅಂತ ಕೂತ್ಕೊಂಡವ್ರಿಗೆ ಇಫ್ ಯು ಗೆಟ್ ಇಟ್ ಆನ್ ಲೈಕ್ 13-14K, ಇಟ್ಸ್ ಅ ಈಸಿ ರೈಟ್. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟೊತ್ತವರೆಗೂ ನಾನು ಪೇಷನ್ಸಿಂದ ಕಾದೀನಲ್ಲ, ಅದು ಇಲ್ಲಿ ಇಂಪಾರ್ಟೆಂಟ್ ಇರೋದು. ನೀವು ಆ ಪೇಷನ್ಸ್ನ ಬೆಳೆಸ್ಕೋಬೇಕು. ಸೊ ನನಗೆ ಟ್ರೇಡ್ ಮಾಡಲೇಬೇಕು ಅಂತ ನೀವು ಹುಚ್ಚರಾಗಿ ಕೂತ್ಕೊಂಡ್ರೆ ಇಲ್ಲೆಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡಿರ್ತೀರ. ಇವತ್ತು ಇಲ್ಲಿ ಎಷ್ಟು ಪುಟ್ ಸೈಡ್ ಹೋಗಿರುತ್ತೆ, ಅಷ್ಟು ಕಾಲ್ ಸೈಡು, ಅಷ್ಟು ಪುಟ್ಟು ಅಷ್ಟು ಕಾಲು, ಅಷ್ಟು ಸ್ಪೈಕ್ ಆಗ್ತಾಯಿತ್ತು ಮಾರ್ಕೆಟು. ಇವಾಗ ನೋಡಿ, ಮಾರ್ಕೆಟ್ ಈ ಸ್ಟಾರ್ಟೆಡ್ ರಿಕವರಿ. ಓಕೆನಾ. ಸೊ ಮಾರ್ಕೆಟ್ ಏನು ಮಾಡ್ತಿದೆ, ಮಾರ್ಕೆಟ್ ಡೈನಾಮಿಕ್ಸ್ ಏನು ಮಾಡ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ವೆರಿ ಈಸಿ ಆಗುತ್ತೆ. ಮಾರ್ಕೆಟು ಲಾಸ್ಟು ಫ್ಯೂ ಡೇಸ್ದು ನೀವು ಇದನ್ನು ನೋಡಿದರೆ ಯಾವ ಲೋನು ಕೂಡ ಮಾರ್ಕೆಟ್ ಹೋಲ್ಡ್ ಮಾಡ್ತಿಲ್ಲ. ಇದೊಂದು ಫ್ರೆಶ್ ಲೋ ಆಗಿತ್ತು ಮಾರ್ಕೆಟಲ್ಲಿ, ಅದನ್ನು ಇಮ್ಮಿಡಿಯೇಟಾಗಿ ಬ್ರೇಕ್ ಡೌನ್ ಮಾಡ್ತು. ಅಗೇನ್ ಸ್ಟಾರ್ಟ್ ರಿಕವರಿ ಕೂಡ ಆಯಿತು. ಮಾರ್ಕೆಟ್ ಅಗೇನ್ ಆ ಲೋನು ಕೂಡ ಬ್ರೇಕ್ ಡೌನ್ ಮಾಡ್ತು. ಇವತ್ತು ಅಗೇನ್ ಈ ಒಂದು ಫ್ರೆಶ್ ಲೋ ಮಾಡಿ ಅಗೇನ್ ರಿಕವರಿ ಆಗಿತ್ತು. ಇವತ್ತು ಮಾರ್ಕೆಟು ಅಗೇನ್ ಆ ಲೋ ಕೂಡ ಬ್ರೇಕ್ ಡೌನ್ ಮಾಡಿದೆ. ಓಕೆನಾ. ಸೊ ಇಟ್ ಈಸ್ ಲೈಕ್ ಎ ಪ್ಯೂರ್ ನ್ಯೂಸ್ ಬೇಸ್ಡ್ ಟ್ರೇಡಿಂಗ್. ಹಿಂಗೆ ಹೋಗ್ತಾ ಇದೆ ಅಂದರೆ, ಸೊ ಯಾವ ಲೋಗಳು ಉಳಿತಾ ಇಲ್ಲ ಮಾರ್ಕೆಟಲ್ಲಿ. ಫ್ರೆಶ್ ಲೋಯರ್ ಲೋ ಸ್ವಿಂಗ್ ಟ್ರೇಡರ್ಸ್ಗಳಿಗೆ ಫ್ರೆಶ್ ಲೋಯರ್ ಲೋಸ್ ಮಾಡ್ತಾ ಇದೆ. ಸೊ ಇವಾಗ ಏನಾಗ್ತಿದೆ ಮಾರ್ಕೆಟಲ್ಲಿ, ನಿಮಗೆ ಹೈಯರ್ ಟೈಮ್ ಫ್ರೇಮ್ಸು ಲೋಯರ್ ಟೈಮ್ ಫ್ರೇಮ್ಸ್ ಎಲ್ಲನೂ ಮಿಕ್ಸಪ್ ಮಾಡಿಕೊಂಡ್ರೆ ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್. ಮಾರ್ಕೆಟ್ ಟ್ರಾವೆಲ್ಡ್, ವೆಂಟ್ ಅಪ್ಸೈಡ್, breakout failed, come back, went upside, again breakout failed, come back,
ಇಟ್ ಈಸ್ ಲೈಕ್ ಎ ಪಿಕ್ಚರ್ ಪರ್ಫೆಕ್ಟ್. ನೀವು ಟ್ರೆಂಡ್ ಲೈನ್ ಅಂತಲೂ ಹೇಳ್ಕೊಳ್ಳಿ, ಇಲ್ಲ ಇಟ್ ಈಸ್ ಲೈಕ್ ಅನ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಿಗೆ ಕ್ರಿಯೇಟ್ ಆಗ್ತಿದೆ ಅಂದ್ಕೊಳ್ಳಿ, ಇನ್ನು ಲೈಕ್ ವಾಟ್ ಎವರ್ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಿಗೆ ಕ್ರಿಯೇಟ್ ಆಗ್ತಿದೆ. ಸೊ ಅದು ಏನಾರು ಆಗಲಿ ಅದು ನಮಗೆ ಬೇಕಿಲ್ಲ. ಸೊ ಅದು ಹೆಡ್ ಆ್ಯಂಡ್ ಶೋಲ್ಡರ್ ಯಾರು ಮಾಡಲಿ, ಮತ್ತೊಂದು ಮಾಡಲಿ, ನಮಗೇನು ದಿನಕ್ಕೆ ಬೇಕಿರೋದು 10-15 ಪಾಯಿಂಟು. ಸೊ ಅದು ಎಲ್ಲಿ ಸಿಗುತ್ತೆ, ಯಾವ ಕಡೆ ಸಿಗುತ್ತೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋದು ಅಷ್ಟೇ ಇಂಪಾರ್ಟೆಂಟು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಸ್ಪೈಕ್ಸ್ ಎಷ್ಟಾಗ್ತಿದೆ ಅಂತ ಮಾರ್ಕೆಟಲ್ಲಿ. ಇಟ್ಸ್ ಎ ಹ್ಯೂಜ್ ಸ್ಪೈಕಿಂಗ್ ಡೇ, 300 ಪ್ರೀಮಿಯಮ್ಮು ಸ್ಪೈಕ್ ಡೇ ಎರಡೂ ನೋಡ್ಬೇಕು ನೀವು. ಸೊ ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಡಿಫಿಕಲ್ಟ್ ಇದೆ. ಸೊ ಇವಾಗ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಹೇಳ್ಬೇಕಂದ್ರೆ ಬೆಳಗ್ಗೆದೇನು ವಾಟ್ ಎವರ್ 200 ಪಾಯಿಂಟ್ ಇತ್ತು, ಆ 200 ಪಾಯಿಂಟ್ನ ಮಾರ್ಕೆಟ್ ಕ್ಯಾಪ್ಚರ್ ಮಾಡಿ ಕ್ಲೋಸ್ ಮಾಡಿದೆ. ನನಗೇನು ಅನ್ಸೋದಿಲ್ಲ ಮಾರ್ಕೆಟ್ ಏನು ಈ ಥರ 90 ಡಿಗ್ರಿಲಿ ಅಪ್ಸೈಡ್ ಹೋಗುತ್ತೆ ಅಂತ. ಯಾಕೆಂದರೆ ಪ್ರಾಪರ್ ನ್ಯೂಸ್ ಬೇಕು. ವಿತೌಟ್ ನ್ಯೂಸು ಮಾರ್ಕೆಟ್ ಅಪ್ಸೈಡ್ ಹೋಗ್ಲಿಕ್ಕೆ ಕಷ್ಟ ಅಲ್ಲ. ವಿತೌಟ್ ನ್ಯೂಸ್ ಹೇಗೆ ಹೋಗುತ್ತೆ ಮಾರ್ಕೆಟು. ಸೊ ಅದಕ್ಕೆ ಯಾವ ನ್ಯೂಸ್ ಇಲ್ಲ ಅಂದರೆ ಮಾರ್ಕೆಟ್ ಡಿಫಿಕಲ್ಟು ಟ್ರೇಡ್. ಸೊ ಇವಾಗ ನಿಮಗೆ ನೋಡಬೇಕು ಲೈಕ್ ಮಂಡೇ ಅಷ್ಟರಲ್ಲಿ ಏನಾದ್ರು ಪಾಸಿಟಿವ್ ನೆಗೆಟಿವ್ ನ್ಯೂಸ್ ಯಾವ್ದಾದ್ರು ಇದ್ದರೆ ಒಂದು ಮೂಮೆಂಟ್ ಸಿಗುತ್ತೆ, ನೋಡೋಣ ಮಂಡೇಗದು. ಓಕೆನಾ, ಕಲಿಬೇಕು ಅನ್ನೋರು 10ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಹ್ಯಾಪಿ ವೀಕೆಂಡ್. ನಾಳೆ ಗುಡ್ ಫ್ರೈಡೇ ಇರೋದ್ರಿಂದ ನಾಳೆ ನಾಡಿದ್ದು 3 ದಿನ ರಜಾ ಉಂಟು. ಸೊ ನಾವು ಕೂಡ ರಜದಲ್ಲಿ ಆರಾಮಾಗಿ ಹೋಮ್ ಸಿಟಿಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಮನೇಲಿ ಕೆಲಸಗಳಿರೋನು ಸ್ವಲ್ಪ ಪೆಂಡಿಂಗ್ ಕೆಲಸಗಳಿದ್ದಾವೆ ನಾನು ಮುಗಿಸ್ಕೊಂಡು ನಾನು ಸಿಗ್ತೀನಿ. ಮಂಡೇ ಸಿಗುವ. ಟೇಕ್ ಕೇರ್, ಬಾಯ್ ಬಾಯ್. ನಿಮಗೇನಾದರೂ ಲೈಕ್ ಜಾಯ್ನ್ ಆಗೋದ್ರ ಡೀಟೇಲ್ಸು ಏನಾದರೂ ಬೇಕಿದ್ರೆ ಡೆಫಿನೆಟಾಗಿ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.